ಹಲೋ ಚಿಲ್ಡ್ರನ್ಸ್, ವೆಲ್ಕಮ್ ಟು AKR ಕೆಮಿಸ್ಟ್ರಿ ಕ್ಲಾಸಸ್. ಇವತ್ತಿನ ಸೆಷನಲ್ಲಿ CET KSET ಎಕ್ಸಾಮ್ ಪೇಪರ್ 2019 ನಾನು ಸಾಲ್ವ್ ಮಾಡ್ತೀನಿ ಮಕ್ಕಳು. ಪೇಪರ್ ಕೋಡ್ ಬಂದು C1. ಇದರಲ್ಲಿ ಫ್ರಮ್ 1 to 20 ಕ್ವಶನ್ಸ್, 1ರಿಂದ 20 ಕ್ವಶನ್ ನಾನು ಸಾಲ್ವ್ ಮಾಡ್ತೀನಿ. ನೀವು KSET ಪೇಪರ್ ಸಾಲ್ವ್ ಮಾಡ್ಬೇಕಾದ್ರೆ ಫಸ್ಟ್ ಅವಾಲೇ ನೋಡಿ, ಫಸ್ಟ್ ಆಲ್ವೇಸ್ ಟ್ರೈ ಟು ಟಾರ್ಗೆಟ್ ಇನ್ಆರ್ಗ್ಯಾನಿಕ್ ಕ್ವಶನ್ಸ್. ಯಾಕಪ್ಪ ಅಂದರೆ ಇನ್ಆರ್ಗ್ಯಾನಿಕ್ ಕ್ವಶನ್ಸ್ ಕ್ಯಾನ್ ಬಿ ಸಾಲ್ವ್ಡ್ ವಿತಿನ್ 60 ಸೆಕೆಂಡ್ಸ್. ಒಂದು ಕ್ವಶನ್ ನೀವು 60 ಸೆಕೆಂಡ್ಸ್ ಕೊಟ್ಟಿರ್ತಾನೆ. ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಕ್ವಶನ್ಸ್ನ ವಿತಿನ್ 60 ಸೆಕೆಂಡ್ಸಲ್ಲಿ ನೀವು ಈಸಿಯಾಗಿ ಕ್ಲಿಯರ್ ಮಾಡ್ಬೋದು. ದೆನ್ ಫಾಲೋಡ್ ಬೈ, ಇಫ್ ಯು ಆರ್ ಗುಡ್ ಇನ್ ಮ್ಯಾಥಮೆಟಿಕ್ಸ್, ನೀವು ಮ್ಯಾಥಮೆಟಿಕ್ಸಲ್ಲಿ ಚೆನ್ನಾಗಿದ್ದೀವಿ ಸಾರ್ ಅನ್ನೋದಾದರೆ ದೆನ್ ಗೋ ವಿತ್ ಫಿಸಿಕಲ್ ಕೆಮಿಸ್ಟ್ರಿ, ಫಿಸಿಕಲ್ ಕೆಮಿಸ್ಟ್ರಿ ಪಾರ್ಟ್. ಇಲ್ಲ ಸರ್ ನಾವು ಫಿಸಿಕಲ್ ಮ್ಯಾಥಮೆಟಿಕ್ಸ್ ಬ್ಯಾಕ್ಗ್ರೌಂಡ್ ಅಷ್ಟು ಚೆನ್ನಾಗಿಲ್ಲ ಅಂದರೆ ದೆನ್ ಹಿಟ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಸೊ ಫಸ್ಟ್ ಯಾವತ್ತಾಗಲಿ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿನ ಟಚ್ ಮಾಡಿ, ಸೆಕೆಂಡ್ ಆರ್ಗ್ಯಾನಿಕ್, ಥರ್ಡ್ ಫಿಸಿಕಲ್ ಕೆಮಿಸ್ಟ್ರಿಗೆ ಹೋಗಿ. ಅವಾಗ ಯು ವಿಲ್ ಈಸಿಲಿ ಕ್ಲಿಯರ್ ಆಲ್ ದ ಕ್ವಶನ್ಸ್ ಆಫ್ CET ಪೇಪರ್. ನೆವರ್ ಟಾರ್ಗೆಟ್ ನಾನು 60 ಕ್ವಶನ್ನು ಕ್ಲಿಯರ್ ಮಾಡಬೇಕು ಅಂತ ಟಾರ್ಗೆಟ್ ಮಾಡಬೇಡಿ. 60ರಲ್ಲಿ 50 ನಾನು ಪರ್ಫೆಕ್ಟಾಗಿ ಕ್ಲಿಯರ್ ಮಾಡ್ತಾ ಇದ್ದೀನಿ. ಐ ಆಮ್ perfectly clearing nearly 50 questions out of 60 questions and solve ಮಾಡಿ. You'll get a good rank in the CET level examination. Okay, we will go with the class. First question, which vitamin that helps in clotting the blood? ಯಾವ ವೈಟಮಿನ್ ಬ್ಲಡ್ ನ ಕ್ಲಾಟ್ ಮಾಡುತ್ತೆ? The answer is D, vitamin K. Vitamin K is easily clots the blood. ಹಾಗಂತೇಳಿ vitamin K is not a strong coagulating agent. It is a poor ಕೋಆಗ್ಯುಲೇಟಿಂಗ್ ಏಜೆಂಟ್. ಇದು ಒಂದು ಪ್ಯೂರ್ ಕೋಆಗ್ಯುಲೇಟಿಂಗ್ ಏಜೆಂಟ್ ಇದು. ಮತ್ತು ವೈಟಮಿನ್ ಕೆ, ಇಟ್ ನೆವರ್ ಇನ್ಕ್ರೀಸಸ್ ದ ಥಿಕ್ನೆಸ್ ಆಫ್ ದ ಬ್ಲಡ್. ಇದೆಲ್ಲ ಯಾಕೆ ಹೇಳ್ತಿದ್ದೀನಿ ಮಕ್ಕಳಂದರೆ, ಮೇ ಬಿ 2020 ಕ್ವಶನ್ ಪೇಪರಲ್ಲಿ ಈ ಕ್ವಶನ್ನ ಈ ಥರನೂ ಕೇಳ್ಬೋದಲ್ವಾ, ಫಾರ್ ದಟ್ ಪರ್ಪಸ್. ನೆಕ್ಸ್ಟ್, which is the polymer that contains 5 methylene group? ಮಿಥಲೀನ್ ಗ್ರೂಪ್ ಅಂದ್ರೆ ಏನಪ್ಪ? CH2 ಗ್ರೂಪ್. CH2 ಗ್ರೂಪ್ ನಾವೇನಂತೀವಿ? ಮಿಥಲೀನ್ ಗ್ರೂಪ್. CH3 ಆದರೆ ಮೀಥೈಲ್ ಅಂತೀವಿ. CH2 ಆದರೆ ಮಿಥಲೀನ್. CH4 ಆದರೆ ಮೀಥೇನ್. ಇಷ್ಟೇ ಡಿಫ್ರೆನ್ಸು. 4 ಹೈಡ್ರೋಜನ್ ಆಟಮ್ ಇತ್ತು ಅಂದರೆ ಮೀಥೇನ್, 1 ಕಡಿಮೆ ಆಯಿತು ಮೀಥೈಲ್, 2 ಕಡಿಮೆ ಅದು ಮಿಥಲೀನ್. ಸೊ ಟೋಟಲ್ 5 ಇರಬೇಕು ಅಂತ ಇದ್ದಾನೆ. CH2 5 ಟೈಮ್ಸ್ ಇರಬೇಕು. ಸೊ ಇದಕ್ಕೆ ಕಂಡನ್ಸೇಷನ್ ಪಾಲಿಮರೈಸೇಷನ್ ಅಲ್ಲೇ ನಮ್ಗೆ ಆನ್ಸರ್ ಸಿಗೋದು. ದಟ್ ಈಸ್ ದಿಸ್ ಈಸ್ ಅ ಪಾಲಿಮರ್, ಕಂಡನ್ಸೇಷನ್ ಪಾಲಿಮರ್ ವಿಚ್ ಇಸ್ ಕಾಲ್ಡ್ ಆಸ್ ನೈಲಾನ್ 6. ಯಾಕೆಂದರೆ ಬೇಕಲೈಟ್ ಬಂದು ಫಿನಾಲು ಫಾರ್ಮಾಲ್ಡಿಹೈಡು. ಬೇಕಲೈಟ್ ಅಂದರೆ 2 ಕಾಂಪೊನೆಂಟ್ ಯೂಸ್ ಮಾಡ್ತೀವಿ, ಒಂದು ಫಿನಾಲು, ಇನ್ನೊಂದು ಫಾರ್ಮಾಲ್ಡಿಹೈಡು. ಇದಾಗಲ್ಲ, HCHO ಸಾರಿ. ಡ್ರಾಕಾನ್ ಅಂದರೆ ಇಥಲೀನ್ ಗ್ಲೈಕಾಲು ಟರ್ಥ್ಯಾಲಿಕ್ ಆ್ಯಸಿಡು. ಇದು ಆಗಲ್ಲ. ಇಫ್ ಯು ಕಮ್ ಫಾರ್ ನೈಲಾನ್ 6 ನೈಲಾನ್ 6ಗೂ ಏನಪ್ಪ ಡಿಫ್ರೆನ್ಸ್ ಅಂದರೆ, ನೈಲಾನ್ 6 ಅಂದರೆ 2 ಕಾಂಪೊನೆಂಟ್ ಯೂಸ್ ಮಾಡ್ತೀನಿ. ಒಂದು ಅಡಿಪಿಕ್ ಆ್ಯಸಿಡ್, ಇನ್ನೊಂದು ಅಡಿಪಿಕ್ ಆ್ಯಸಿಡ್ ಜೊತೆ ಕಂಬೈನ್ ಮಾಡೋದು ಹೆಕ್ಸಾಮಿಥಲೀನ್ ಡೈಅಮೈನ್. ಹಾಗಾದ್ರೆ ಇದರಲ್ಲಿ ಹೆಕ್ಸಾಮಿಥಲೀನ್ ಇದೆಯಲ್ಲ ಸರ್ ಅಂದರೆ, ಬಟ್ ವೆನ್ ನೈಲಾನ್ 6 ನಾನೇನಾದರೂ ಕಾಂಪೋಸಿಷನ್ ಬರೆದ್ರೆ C∠O CH2 4 times C∠O NH CH2 6 times NH. ಈ ಥರ ಫಾರ್ಮ್ ಆಗ್ಬಿಡುತ್ತೆ ಮಕ್ಕಳೇ. ದೇರ್ಫೋರ್ ವಿ ಆರ್ ನಾಟ್ ಗೋಯಿಂಗ್ ಟು ಯೂಸ್ ದಿಸ್ ನೈಲಾನ್ 6. ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ನೈಲಾನ್ 6. ನೈಲಾನ್ 6 ಯಾವ ಮಾನೋಮರ್ ಯೂನಿಟಿಂದ ಬರುತ್ತೆ? 2 ಮಾನೋಮರ್ ಯೂನಿಟ್ ತಗೊಬೋದು. ದ ಫಸ್ಟ್ ಮಾನೋಮರ್ ಯೂನಿಟ್ ಇಸ್ ಕಾಲ್ಡ್ ಆಸ್ ಪರ್ಲಾನ್. ಎಲ್ ಅಂತೀವಿ, ಅಥವಾ ಇದಕ್ಕೆ ಇನ್ನೊಂದು ಹೆಸರು ಕರಿತೀವಿ ಕ್ಯಾಪ್ರೋಲ್ಯಾಕ್ಟಮ್. ಆರ್ ಐ ಕ್ಯಾನ್ ಆಲ್ಸೋ ಯೂಸ್ 6 amino hexanoic acid and we get nylon 6.
ನೈಲಾನ್ 6 ಇಸ್ ಎ ಕಂಡೆನ್ಸೇಷನ್ ಪಾಲಿಮರೈಸೇಷನ್. ಅगर ಆಟೋಮೆಟಿಕಲಿ ವಾಟರ್ ಮಾಲಿಕ್ಯೂಲ್ ರಿಲೀಸ್ ಆಗಿದೆ ಅಂತ ತೋರಿಸ್ತೀವಿ. ಓಕೆ, ನೋಟ್ ಇಟ್ ಡೌನ್. ಈಗ ನೋಡಿ ಮಕ್ಕಳ, ಕ್ವಶನ್ ಈಸ್ ವೆರಿ ಸಿಂಪಲ್. ಸಿಸ್ 1, ಪಾಲಿ ಐಸೋಪ್ರೋಪೀನ್. ಐಸೋಪ್ರೋಪೀನ್ is a monomer of natural rubber. Isopropene is a monomer of natural rubber. But ಇಲ್ಲಿ ಕಂಡೀಷನ್ ಹೇಳಿದಾನೆ cis. So when isopropene undergoes, whenever the isopropene undergoes polymerization, it involved in the formation of two products. One is cis 1,4 polyisopropene, ಇನ್ನೊಂದು ಟ್ರಾನ್ಸ್ 1,4 ಪಾಲಿಐಸೋಪ್ರೋಪೀನ್ ಬರುತ್ತೆ. ಸಿಸ್ ಪಾಲಿಐಸೋಪ್ರೋಪೀನ್ ಬಂದರೆ ಇಟ್ ಇಸ್ ಕಾಲ್ಡ್ ಆಸ್ ನ್ಯಾಚುರಲ್ ರಬ್ಬರ್. ಸಿಸ್ ಫಾರ್ಮೆಟಲ್ ಬಂದರೆ ನ್ಯಾಚುರಲ್ ರಬ್ಬರು. ಟ್ರಾನ್ಸ್ ಫಾರ್ಮೆಟಲ್ ಬಂದರೆ ಇಟ್ ಇಸ್ ಕಾಲ್ಡ್ ಆಸ್ ಗುಟ್ಟಾ ಪರ್ಚಾ. ಇಟ್ ಇಸ್ ಕನ್ಸಿಡರ್ಡ್ ಆಸ್ ಗುಟ್ಟಾ ಪರ್ಚಾ. ನೋಟ್ ಇಟ್ ಡೌನ್. ವಿಚ್ ಕ್ಲೀನಿಂಗ್ ಏಜೆಂಟ್ ಗೆಟ್ ಪ್ರಿಸಿಪಿಟೇಟೆಡ್ ಇನ್ ಹಾರ್ಡ್ ವಾಟರ್. ಕೊಟ್ಟಿರೋದಲ್ಲ ಕ್ಲೀನಿಂಗ್ ಏಜೆಂಟ್ಸೇ. ಯಾವ ಕ್ಲೀನಿಂಗ್ಸ್ ಏಜೆಂಟ್ ಗೆಟ್ ಈಸಿಲಿ ಪ್ರಿಸಿಪಿಟೇಟೆಡ್ ಇನ್ ಹಾರ್ಡ್ ವಾಟರ್? ಹಾರ್ಡ್ ವಾಟರ್ ಅಂದ್ರೇನು? ವಾಟರ್ ವಿಚ್ ಅಸೋಸಿಯೇಟೆಡ್ salts such as magnesium chloride or calcium chloride. Any water which is associated with magnesium or calcium chloride salts, such waters are called as hard water. ಈ ನಾವು ಕೊಟ್ಟಿರೋ ನಾಲ್ಕರಲ್ಲೂ ಯಾವ್ದು ಈಸಿಯಾಗಿ ಪ್ರಿಸಿಪಿಟೇಟ್ ಆಗುತ್ತೆ ಹಾರ್ಡ್ ವಾಟ್ರಲ್ಲಿ ಅಂದರೆ ಸೋಪು. ಸೋಡಿಯಂ ಸ್ಟೀರೇಟ್ ಸೋಪ್ ಈಸಿಯಾಗಿ ಆಗುತ್ತೆ. ಇನ್ನು ಯಾವುದೂ ಆಗಲ್ಲ, ಇನ್ನು ಯಾವುದು ಸೋಪ್ ಅಲ್ಲ, ಇದೊಂದೇ ಮಾತ್ರ ಸೋಪು. ಹೆಂಗೆ? ಫಾರ್ ಎಕ್ಸಾಂಪಲ್ ಇಲ್ ಟೇಕ್ ಕ್ಯಾಲ್ಸಿಯಂ ಕ್ಲೋರೈಡ್ on treated with sodium stearate C17H35 COO ಇದು Na ಪ್ಲಸ್, ಇದು ಮೈನಸ್ಸು, ಇದು 2 ಪ್ಲಸ್, ಇದು ಮೈನಸ್ಸು. ಸೊ Na ಪ್ಲಸ್ Cl ಕಂಬೈನ್ಸ್ ಟು ಫಾರಮ್ NaCl. ಇದು ವಾಟರ್ ಸಾಲ್ಯುಬಲ್ ಕಾಂಪೊನೆಂಟು, ಈಸಿಯಾಗಿ ಸಾಲ್ಯುಬಲ್ ಆಗುತ್ತೆ. ಇನ್ನು ಉಳಿದಿದ್ದೇನಪ್ಪ C17H35 COO ಟ್ವೈಸ್ Ca. ಇದು ವಾಟರ್ ಇನ್ಸಾಲ್ಯುಬಲ್ ಕಾಂಪೊನೆಂಟ್. ಸೊ ಸೋಡಿಯಂ ಸ್ಟೀರೇಟ್ ಇಸ್ ದ ರೈಟ್ ಆನ್ಸರ್. ಆಂಟಿಹಿಸ್ಟಮೈನ್. ಫಸ್ಟ್ ಹಿಸ್ಟಮೈನ್ ಅಂದ್ರೇನು? ಇಟ್ ಈಸ್ ಎ ಕೆಮಿಕಲ್ ಕಾಂಪೊನೆಂಟ್ ವಿಚ್ ಕ್ರಿಯೇಟ್ಸ್ ಅಲರ್ಜಿ ಇನ್ ಅವರ್ ಬಾಡಿ. ನಮ್ಮ ಬಾಡಿಯಲ್ಲಿ ಸ್ಕಿನ್ ಅಲರ್ಜಿ, ಡಸ್ಟ್ ಅಲರ್ಜಿ, ಯಾವುದೋ ಒಂದು ಅಲರ್ಜಿ ಕ್ರಿಯೇಟ್ ಆಗ್ತಿದೆ ಅಂದರೆ ಇಟ್ ಈಸ್ ರೆಸ್ಪಾನ್ಸಿಬಲ್ ಡ್ಯೂ ಟು ದ ಫಂಕ್ಷನ್ ಆಫ್ ಹಿಸ್ಟಮೈನ್. ಹಿಸ್ಟಮೈನ್ ಏನಾದರೂ ಹೈ ಫಂಕ್ಷನ್ ಆಯಿತು ಅಂದರೆ ನಮ್ಮ ಬಾಡಿಯಲ್ಲಿ ಅಲರ್ಜಿ ಕ್ರಿಯೇಟ್ ಆಗುತ್ತೆ. ಈ ಅಲರ್ಜಿ ಕ್ರಿಯೇಟ್ ಆದಾಗ ನಾವೇನು ಮಾಡ್ತೀವಿ? ವಿ ಆರ್ ಗೋಯಿಂಗ್ ಟು ಟೇಕ್ ದ ಡ್ರಗ್ಸ್, ಟ್ಯಾಬ್ಲೆಟ್ಸ್ ತೊಗೊತೀವಿ. ವಿ ಆರ್ ಗೋಯಿಂಗ್ ಟು ಟೇಕ್ ದ ಟ್ಯಾಬ್ಲೆಟ್ಸ್. ಆ ಟ್ಯಾಬ್ಲೆಟ್ಸ್ ಕತೆ ಏನು? ಇಟ್ ಆ್ಯಕ್ಟ್ಸ್ ಆಸ್ ಆ್ಯಂಟಿ ಅಲರ್ಜಿಕ್ ಕಾಂಪೊನೆಂಟ್. ಇದೇನಾಗಿ ಆ್ಯಕ್ಟ್ ಮಾಡ್ತಾ ಇರಬೇಕು? ಆ್ಯಂಟಿ ಅಲರ್ಜಿಕ್ ಕಾಂಪೊನೆಂಟ್. ಆ್ಯಂಟಿ ಅಲರ್ಜಿಕ್ ಅಂದ್ರೆ ಒಂದೇ, ಆ್ಯಂಟಿ ಹಿಸ್ಟಮೈನ್ ಅಂದ್ರೆ ಒಂದೇ. ದೆನ್ ಆನ್ಸರ್ ಈಸ್ ಬ್ರೋಮೋಫೆನರಮೈನ್ is the right answer. The elements in which electrons are progressively filled into 4f orbital. ಅಂದರೆ ಎಲೆಕ್ಟ್ರಾನ್ಸ್ 4f ಆರ್ಬಿಟಲ್ಲೇ ಫಸ್ಟ್ ಫಿಲ್ ಆಗಬೇಕು. ಯಾವುದರಲ್ಲಿ? ಆಕ್ಟಿನಾಯ್ಡ್ಸ್ 5f ಆರ್ಬಿಟಲ್. ಸೊ ನಾನು ಕೇಳಿರೋದು 4f. ಟ್ರಾನ್ಸಿಷನ್ ಎಲಿಮೆಂಟ್ಸ್ n-1 d ಆಗುತ್ತೆ. ಹ್ಯಾಲೋಜನ್ಸ್ np. ಲ್ಯಾಂಥನೈಡ್ಸ್ 4f ಆರ್ಬಿಟಲ್ಸ್. ಲ್ಯಾಂಥನೈಡ್ಸ್ ಅಲ್ಲಿ ಮಾತ್ರ ವಿ ಆರ್ ಫಿಲ್ಲಿಂಗ್ ದ ಎಲೆಕ್ಟ್ರಾನ್ಸ್ ಇಂಟು ದ 4f ಆರ್ಬಿಟಲ್ಸ್. ಓಕೆ, ನೋಟ್ ಇಟ್ ಡೌನ್. ಇದು ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕೇಳಿದ್ದಾರೆ. ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ವಿತ್ ರೆಫರೆನ್ಸ್ ಟು Ce4+ is a reducing agent. First to cerium 3+. ಇದಕ್ಕೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 4f1 5d0 6s0. ಇದೇನು ಆಕ್ಸಿಡೈಸ್ ಆದರೆ Ce4+. with the loss of 1 electron. ಈಗ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರುತ್ತೆ 4f0 5d0 6s0. ಸೊ ಇದು ಆಕ್ಸಿಡೈಸ್, ದಿಸ್ ಈಸ್ ಅನ್ ಆಕ್ಸಿಡೇಷನ್ ರಿಯಾಕ್ಷನ್. ಇದು ಆಕ್ಸಿಡೇಷನ್ ರಿಯಾಕ್ಷನ್ ಆಯಿತು. ಆಕ್ಸಿಡೇಷನ್ ರಿಯಾಕ್ಷನಲ್ಲಿ ಈ ಎಲಿಮೆಂಟ್ ಏನಾಗಿ ಆ್ಯಕ್ಟ್ ಮಾಡ್ತಾ ಇರುತ್ತೆ? ರಿಯಾಕ್ಟೆಂಟು. ಇಟ್ ಆಕ್ಟ್ಸ್ ಎ ಗುಡ್ ರೆಡ್ಯೂಸಿಂಗ್ ಏಜೆಂಟ್. ದೆನ್ ಪ್ರಾಡಕ್ಟ್ ಈಸ್ ಆಲ್ವೇಸ್ ಆಕ್ಟ್ಸ್ ಎ ಗುಡ್ ಆಕ್ಸಿಡೈಸಿಂಗ್ ಏಜೆಂಟ್. ಸೊ ಕೊಟ್ಟಿರೋದವನೇನು Ce4+ is a reducing agent ಅಂತ ಹೇಳಿದಾನೆ, ಬಟ್ ನಾಟ್, ಇಟ್ ಈಸ್ ಆನ್ ಆಕ್ಸಿಡೈಸಿಂಗ್ ಏಜೆಂಟ್. ಸೊ ವಿಚ್ ಇಸ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್? ಫಸ್ಟ್ ಒನ್. A mixture of sodium chloride and potassium chloride is heated with concentrated sulfuric acid. Deep red vapors are formed. ಸೊ ಇದು ನೀವೆಲ್ಲಿ ಮಾಡಿರ್ತೀರಪ್ಪ ಅಂದರೆ ಕನ್ಫರ್ಮೇಟ್ರಿ ಟೆಸ್ಟ್ ಫಾರ್ ಕ್ಲೋರೈಡ್ ಅಯಾನ್, ಸೆಕೆಂಡ್ ಗ್ರೂಪ್ ಆಸಿಡ್ ರಾಡಿಕಲ್ಸ್. ಪ್ರಾಕ್ಟಿಕಲ್ಸಲ್ಲಿ ನೀವು ಸೂಪರಾಗಿ ಮಾಡಿರ್ತೀರ. ಏನು ಮಾಡ್ತೀವಿ ನಾವು? ವಿ ಆರ್ ಗೋಯಿಂಗ್ ಟು ಟೇಕ್ ಎ ಟೆಸ್ಟ್ ಟ್ಯೂಬ್. ಟೆಸ್ಟ್ ಟ್ಯೂಬಲ್ಲಿ ಫಸ್ಟ್ ಸಾಲ್ಟ್ ತೊಗೊತೀನಿ. ವಿ ಶುಡ್ ಕಂಟೈನ್ಸ್ ಕ್ಲೋರೈಡ್ ಅಯಾನ್. ಯಾಕೆಂದರೆ ಇದು
ಫಸ್ಟು ಇಂಡಿಕೇಶನ್ ಆದ್ರೇ ನಾನು ಕನ್ಫರ್ಮೇಟಿವ್ ಟೆಸ್ಟ್ ಮಾಡೋದು. ಸೊ ಸೋಡಿಯಂ ಕ್ಲೋರೈಡ್ ಇಸ್ ಟ್ರೀಟೆಡ್ ವಿತ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಕ್ರಿಸ್ಟಲ್ಸ್ K2Cr2O7. It is an orange colored crystal. It is a colorless crystal. And for the same test tube I am going to add 2 to 4 drops of concentrated sulfuric acid. ಆಗ ಚೆನ್ನಾಗಿ ಹೀಟ್ ಮಾಡಿರ್ತೀವಿ. ಸಲ್ಫ್ಯೂರಿಕ್ ಆ್ಯಸಿಡ್ನ ಈ ಥರ ಬರಿತೀನಿ, H+, HSO4 ಮೈನಸ್ಸು. ಇಲ್ಲಿ Na+ ಇದೆ, ಇಲ್ಲಿ HSO4 ಮೈನಸ್ ಇದೆ. ಇಟ್ ಗೆಟ್ ಕನ್ವರ್ಟೆಡ್ NaHSO4. ಸೋಡಿಯಂ ಪೊಟ್ಯಾಷಿಯಮು ಇದ್ರ ಜೊತೆ ಕಂಬೈನ್ ಆದರೆ KHSO4 ಆಗಿ ಕಂಬೈನ್ ಆಗುತ್ತೆ. ಸೋಡಿಯಂ ಬೈಸಲ್ಫೇಟು ಪೊಟ್ಯಾಷಿಯಂ ಬೈಸಲ್ಫೇಟ್ ಬಂತು. ಇನ್ನು ಉಳಿದಿದ್ದು ಕ್ರೋಮಿಯಂ ಆಕ್ಸಿಜನ್ ಜೊತೆ ಸೇರಿ ಈ ಕ್ಲೋರಿನ್ ಜೊತೆ ಸೇರಿಕೊಂಡ್ರೆ CrO2Cl2. ಇದನ್ನ ಏನಂತೀವಿ ನಾವು, ಡೀಪ್ ರೆಡ್ ವೇಪರ್ಸ್ ಬಂದು ಕುಂತ್ಕೊಂತು. ಈ ವೇಪರ್ಸ್ನ ನಾನು ಯಾವ ಸೊಲ್ಯೂಷನ್ ಮೂಲಕ ಪಾಸ್ ಮಾಡ್ತೀನಿ? ಐ ಆಮ್ ಗೋಯಿಂಗ್ ಟು ಪಾಸ್ ಥ್ರೂ ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ವಿಚ್ ಇಸ್ ಅ ಕಲರ್ಲೆಸ್. ದ ಕಲರ್ಲೆಸ್ ಸೊಲ್ಯೂಷನ್ ಬಿಕಮ್ಸ್ ಯೆಲ್ಲೋ ಕಲರ್ಡ್ ಸೊಲ್ಯೂಷನ್ ಆಗುತ್ತೆ. ದೆನ್ ಇಟ್ ಈಸ್ ಟ್ರೀಟೆಡ್ ವಿತ್ ಲೆಡ್ ಎಸಿಟೇಟ್. We get yellow precipitate which confirms the presence of chloride. ಇಷ್ಟನ್ನ ನಾವು ಸೆಕೆಂಡ್ ಇಯರ್ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ಸ್ ಅಲ್ಲಿ ಹೇಳಿರ್ತೀವಿ. ಸೊ ಈಗ ಯಾವ ಸ್ಟೇಟ್ಮೆಂಟು ಫಾಲ್ಸ್ ಅಂತ ನೋಡೋಣ. ಫಸ್ಟ್ ಸ್ಟೇಟ್ಮೆಂಟ್, ದ ವೇಪರ್ ಗಿವ್ಸ್ ಯೆಲ್ಲೋ ಸೊಲ್ಯೂಷನ್ ವಿತ್ NaOH. ಕರೆಕ್ಟ್, ಈ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ದ ವೇಪರ್ ಕಂಟೈನ್ಸ್ ಕ್ರೋಮೈಲ್ ಕ್ಲೋರೈಡ್ ಆಸ್ ವೆಲ್ ಆಸ್ ಕ್ಲೋರಿನ್. ಇಲ್ಲ, ಕಂಟೈನ್ಸ್ ಏನೋ ಕ್ರೋಮೈಲ್ ಕ್ಲೋರೈಡ್. ಹಾಗಾದ್ರೆ ವಿಚ್ ಇಸ್ ದ ಫಾಲ್ಸ್ ಸ್ಟೇಟ್ಮೆಂಟ್? ಬಿ. ಮೂರನೇದು ನೋಡ್ಬೋಣ. The vapors contains only chromyl. Correct. The vapors when passed through lead acetate in acetic acid gives yellow precipitate. Correct. So with respect to question number 8, answer B is the right answer. Next question, which of the following statements are wrong? ಯಾವುದು ರಾಂಗ್ ಸ್ಟೇಟ್ಮೆಂಟ್ ಅಂತ ಕೇಳಿದ್ರೆ, ಇನ್ ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್ ದ ಟ್ರಾನ್ಸಿಷನ್ ಮೆಟಲ್ ಶೋಸ್ ಅಸಿಡಿಕ್ ಕ್ಯಾರೆಕ್ಟರ್. ಐರನ್ 2 ಆಕ್ಸಿಡೇಷನ್ ಸ್ಟೇಟ್ ತೋರಿಸುತ್ತಪ್ಪ, Fe3+, ಫೆರಿಕ್ ಅಂತೀವಿ, Fe2+, ಫೆರಸ್ ಅಂತೀವಿ. ಫೆರಸ್ ಅಂದಕ್ಕೆ ಬೇಸಿಕ್ಕು, ಫೆರಿಕ್ ಅಂದರೆ ಅಸಿಡಿಕ್. 100% ಕರೆಕ್ಟು. ಮೆಟಲ್ಸ್ ಇನ್ ಹೈಯರ್ ಆಕ್ಸಿಡೇಷನ್ ಸ್ಟೇಟ್ ಆರ್ ಮೋರ್ ಸ್ಟೇಬಲ್ ಇನ್ ಆಕ್ಸೈಡ್ಸ್ ದ್ಯಾನ್ ಇನ್ ಫ್ಲೋರೈಡ್ಸ್. ಕರೆಕ್ಟು. ಯಾಕಂದರೆ ಆಕ್ಸೈಡ್ಸ್ ಅಲ್ಲಾದರೆ ದೇ ಕ್ಯಾನ್ ಫಾರ್ಮ್ ಮೆಟಲ್ ಆಕ್ಸೈಡ್ಸ್ ಆಫ್ ಟೈಪ್ N2O5 ಲೈಕ್ ದಿಸ್. ಫ್ಲೋರೈಡ್ಸ್ ಅಲ್ಲಾದರೆ MF. ಸೊ as the oxidation number of the central metal atom increases, stability also increases. Therefore, metals in highest oxidation state is more stable in oxides when compared to fluorides. M3+ ion and CO3+ ions are good oxidizing agent. Correct, because they can easily donate the electrons. Electrons na easily donate ಮಾಡ್ಬಿಡ್ತವೆ. All these elements in 3D series exhibit variable oxidation state. No. ಯಾಕೆ? zinc, cadmium, mercury ಇವು ಮೂರು ತಗೊಂಡ್ರೆ ಇವಕ್ಕೆ ನಾವು ಇನ್ನೊಂದು ಹೆಸರು ಕರಿತೀವಿ, ಸೂಡೋ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತೀವಿ. They do not donate more than 2 electrons and they exhibit only one oxidation state, that is +2. Means zinc, cadmium, mercury do not exhibit variable oxidation state. So according to this question, D is the right answer. Which among the following is the strongest ligand? In coordination number ಅಲ್ಲಿ ನನ್ನ ಪ್ರಕಾರ ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಹೇಳಿರ್ತಾರೆ. ಇಲ್ಲಿ ನಿಮ್ಗೊಂದು ಹೇಳಿರ್ತೀವಿ ನಾವು, ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್. ಏನಕ್ಕೆ ಯೂಸ್ ಆಗುತ್ತೆ ಸರ್ ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ ಅಂದರೆ? ಟು ಐಡೆಂಟಿಫೈ ದ ಸ್ಟ್ರೆಂತ್ ಆಫ್ ದ ಲೈಗ್ಯಾಂಡ್ಸ್. ಇದು ನಿಮಗೆ ಗೊತ್ತಿಲ್ಲ ಅಂದರೆ ನಾನು ಇನ್ನೊಂದು ಲಾಜಿಕ್ ಹೇಳ್ಕೊಡ್ತೀನಿ ನೋಡಿ. ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್ ಮತ್ತು ಹ್ಯಾಲೋಜನ್. ಆಸ್ ವಿ ಮೂವ್ ಅಕ್ರಾಸ್ ದ ಪೀರಿಯಡ್ ಏನಾಗುತ್ತಪ್ಪ, ಅಟಾಮಿಕ್ ರೇಡಿಯಸ್ ಡಿಕ್ರೀಸಸ್. ಸೊ ಎಲೆಕ್ಟ್ರಾನ್ ಡೆನ್ಸಿಟಿ ವಾಟ್ ಹ್ಯಾಪನ್ಸ್? ಎಲೆಕ್ಟ್ರಾನ್ ಡೆನ್ಸಿಟಿ ವಿಲ್ ಕಮ್ ನಿಯರರ್ ಟು ದ ನ್ಯೂಕ್ಲಿಯಸ್ ಹತ್ರ ಬರುತ್ತೆ, ಮೀನ್ಸ್ ಸ್ಟ್ರಾಂಗ್ಲಿ ಬೌಂಡೆಡ್ ಅಂತ ಹೇಳ್ತೀವಿ. Electrons get strongly bonded to nucleus. Electron density nucleus strong bond ಆಯಿತು ಅಂದರೆ ಆಟೋಮೆಟಿಕಲಿ ಡೊನೇಟಿಂಗ್ ಕೆಪಾಸಿಟಿ ಡಿಕ್ರೀಸಸ್. ಇವನ್ಗಿಂತ ಆಕ್ಸಿಜನ್ಗಿಂತ ಹ್ಯಾಲೋಜನ್ ಆಟಮ್ ಎಲೆಕ್ಟ್ರಾನ್ಸ್ ಕೊಡೋದು ಸ್ವಲ್ಪ ಕಷ್ಟ, ಬಿಕಾಸ್ ಇನ್ ಕೇಸ್ ಆಫ್ ಹ್ಯಾಲೋಜನ್ಸ್ ಎಲೆಕ್ಟ್ರಾನ್ಸ್ ಆರ್ ಪ್ರೆಸೆಂಟ್ ವೆರಿ ನಿಯರ್ ಟು ದ ನ್ಯೂಕ್ಲಿಯಸ್. ಸೊ ಬೇಸ್ಡ್ ಆನ್ ದಿಸ್ ವಿ ಕ್ಯಾನ್ ಗಿವ್ ದಟ್ ದೀಸ್ ಟು ಆರ್ weak field ligands and these two are strong field ligands. In that carbon is more stable, so carbon monoxide is the strongest ligand. Okay, next RLVP ನೋಡಪ್ಪ, ಇದು purely based upon mathematical equations. RLVP of vapor pressure of a dilute solution of glucose in 1 kg of water. 1 kg means 1000 grams of solvent. ಇದು ಬರ್ಕೊಂಬಿಟ್ರೆ ಆಯಿತು.
ಆರ್ ಎಲ್ ವಿ ಪಿ ಕೊಟ್ಟವನು ಏನಿದು ಪಿ ನಾಟ್ ಮೈನಸ್ ಪಿ ಡಿವೈಡೆಡ್ ಬೈ ಪಿ ನಾಟ್ ಕೊಟ್ಟಿದ್ದಾನೆ. ಫೈಂಡ್ ದ ಮೊಲಾಲಿಟಿ ಆಫ್ ದ ಸೊಲ್ಯೂಷನ್. ಮೊಲಾಲಿಟಿ ಅಂದ್ರೆ ಏನಪ್ಪ? ಮೊಲಾಲಿಟಿ ಈಸ್ ಈಕ್ವಲ್ ಟು ವೆಯ್ಟ್ ಆಫ್ ಸೊಲ್ಯೂಟ್ ಬೈ ಮಾಲಿಕ್ಯುಲರ್ ವೆಯ್ಟ್ ಆಫ್ ಸೊಲ್ಯೂಟ್ ಇಂಟು 1000 ಡಿವೈಡೆಡ್ ಬೈ ಮಾಸ್ ಆಫ್ ಸಾಲ್ವೆಂಟ್. ಮಾಸ್ ಆಫ್ ಸಾಲ್ವೆಂಟ್ ಎಷ್ಟಿದೆ? 1000 ಇದೆ. 1000 ಮನೆಗೆ ಹೋದು. ಸೊ W2/M2 ಈಸ್ ನಥಿಂಗ್ ಬಟ್ ಮೊಲಾಲಿಟಿ. ಇದನ್ನು ಕಂಡುಹಿಡಬೇಕು ಅಂದರೆ ನಾನು ರೋಲ್ಸ್ ಲಾ ಆಫ್ ಬೈನರಿ ಸೊಲ್ಯೂಷನ್ ಯೂಸ್ ಮಾಡ್ಕೊತೀನಿ, ಅಥವಾ ರೋಲ್ಸ್ ಲಾ ಆಫ್ ಡೈಲ್ಯೂಟ್ ಸೊಲ್ಯೂಷನ್. ಸಾರಿ, ಪಿ ನಾಟ್ ಮೈನಸ್ ಪಿ ಡಿವೈಡೆಡ್ ಬೈ ಪಿ ನಾಟ್ ಈಸ್ ಆಲ್ವೇಸ್ ಈಕ್ವಲ್ ಟು ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್, ಇದು 2 ಅಂತ ತಗೊಳ್ಳೋಣ, ಡಿವೈಡೆಡ್ ಬೈ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ವೆಂಟ್, ಇದನ್ನು 1 ಅಂತ ತಗೊತೀನಿ. ಸಿನ್ಸ್ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ವೆಂಟ್ ಈಸ್ ಈಕ್ವಲ್ ಟು ವೆಯ್ಟ್ ಆಫ್ ಸಾಲ್ವೆಂಟ್ ಬೈ ಮಾಲಿಕ್ಯುಲರ್ ವೆಯ್ಟ್ ಆಫ್ ಸಾಲ್ವೆಂಟ್. ವೆಯ್ಟ್ ಆಫ್ ಸಾಲ್ವೆಂಟ್ ಎಷ್ಟು ಕೊಟ್ಟಿದ್ದಾರೆ ನೋಡಿ ಮಕ್ಕಳ, ಇಲ್ಲಿದೆ ಅಲ್ಲ 1 kg, 1000 grams by molecular weight of water ಎಷ್ಟಪ್ಪ? 18 grams. Therefore I can solve this equation like this: P naught minus P divided by P naught is equal to W2 by M2 into M1 by W1. M1 ಅಂದರೆ ಎಷ್ಟಿದೆ? 18 divided by W1 ಅಂದರೆ 1000. ಇದೆಷ್ಟಿದೆ ನನಗೆ? 0.02. ಈಗ ಮಲ್ಟಿಪ್ಲೈ ಮಾಡಿ. ಹಾಗಾದರೆ W2 by M2 is equal to 1000 into 0.0, sorry, one more 0 is there, no, 02, sorry, 02 divided by 18, 2 by 18, 2 9s are. So W2 by M2 becomes almost equal to 0.111. So what is the molality? 0.111 molal is the right answer. 1 liter solution is electrolyzed completely by passing a current of 1 ampere for 16 minutes and 5 seconds. ಇದು ಫ್ಯಾರಡೇಸ್ ಫಸ್ಟ್ ಲಾ ಆಫ್ ಎಲೆಕ್ಟ್ರಾಲಿಸಿಸ್. ಇನ್ನೇನಿಲ್ಲ, ಫ್ಯಾರಡೇಸ್ ಫಸ್ಟ್ ಲಾ ಆಫ್ ಎಲೆಕ್ಟ್ರಾಲಿಸಿಸ್ ಗೊತ್ತಿತ್ತು ಅಂದ್ರೆ ಸಾಕು. ದ ಒರಿಜಿನಲ್ ಕಾನ್ಸಂಟ್ರೇಷನ್ ಆಫ್ ದ MgCl2 solution is original concentration. Concentration I am going to express in terms of molarity. Molarity is equal to mass of solute into 1000 divided by molecular weight of solute into W1, mass of solution. Mass of solution in milliliters. Sarina? Now what we will do? First to W2 ಕಂಡುಹಿಡಿಯೋಣ ನಾವು. Weight of substance deposited at the electrode. Faraday first law ಪ್ರಕಾರ ಏನಿರುತ್ತೆ? W is equal to Z into I into T. Z ಅಂದರೆ equivalent mass of magnesium divided by 96,500 coulombs. So since IT ಕಂಡುಹಿಡಿದ್ಬಿಡೋಣ, Q is equal to I into T. I ಎಷ್ಟು ಕೊಟ್ಟಿದ್ದಾನೆ ನೋಡಿ ಮಕ್ಕಳೇ? 1 ampere into C in minutes, so seconds ಕನ್ವರ್ಟ್ ಮಾಡಬೇಕು ಅಂದರೆ into 60 plus 5, that is equal to 965 coulombs. ಯಾಕೆ? ampere into second, nothing but coulombs. So therefore W is equal to Z ಅಂದರೆ E by 96 ಅಂದರೆ E of magnesium ಎಷ್ಟು? 12 into 965 divided by 96,500 coulombs. ಇದು ಹೋಯ್ತಾನಪ್ಪ 100. ಇದು ತೆಗೆದ್ರೆ therefore W is equal to 0.12 grams. ಸೊ ಇದು ಬಂತು. therefore molarity is equal to W2, ಸಾರಿ W2 ಎಷ್ಟಿದೆ? 12 ಇದೆ ಇಂಟು, ಸಾರಿ 12 ಅಲ್ಲ, 0.12 ಇಂಟು 1000 divided by 24. molecular mass of magnesium is 24 ಇಂಟು ಇದೆಷ್ಟಿದೆ ನೋಡಿ ಮಕ್ಕಳೇ? 1 liter of solution. ಇದು 1000 ಹೋಯ್ತಾ? 12 2s are 24, that is equal to 1/2 nothing but 0.5 ಇಂಟು ಎಷ್ಟಾಗತ್ತೆ? ಇದು 10 to the power of -2. ಇದು ಈ ಕಡೆ ಬರುತ್ತೆ, ಸಾರಿ, ಈಗ ಈ ಕಡೆ ಬಂತು ಅಂದರೆ 10 to the power of -1, that is equal to 5 into 10 to the power of -3 molar. So option A is the right answer. Please note it down. Question ತುಂಬ ಸಿಂಪಲ್ ಅಪ್ಪ. An aqueous solution of copper sulfate. ಕಾಪರ್ ಸಲ್ಫೇಟ್ ಅಂದರೆ ನೀರಲ್ಲಿ ಕರಗಿಸಿದ್ದೀನಿ. Whenever copper sulfate dissolved in water, it produces Cu2 plus and SO4 minus ion. And aqueous solution means water is there. H2O also get dissociated to form H plus and OH minus ion. Next, electrolysis ಮಾಡ್ತೀವಿ by using inert electrodes. What are inert electrodes? ಅಂದರೆ electrodes which neither reacts with cations or anions, as well as these electrodes neither undergo oxidation or reduction by themselves. Such electrodes are called as inert electrodes. What happens to the pH of the solution? The pH of the solution depends upon the concentration of H plus ion.
ಸೊ ಈ H ಪ್ಲಸ್ ಅಯಾನ್ ಕಾನ್ಸಂಟ್ರೇಷನ್ ಮೇಲೆ ಡಿಪೆಂಡ್ ಆಗಿದೆ. ಇದು ಎಲೆಕ್ಟ್ರಾಲಿಸಿಸ್ ಮಾಡಿದಾಗ ಏನಾಗುತ್ತೆ ಅನ್ನೋದು ಆದರೆ ಮುಗಿದೋಯ್ತು. ಸೊ ದಿಸ್ contains two different cations and two different anions. Then I should have to use preferential adsorption ಥಿಯರಿ. ಎಲೆಕ್ಟ್ರೋಕೆಮಿಸ್ಟ್ರಿಯಲ್ಲಿ ನಿಮ್ಗೆ ಇದನ್ನು ಹೇಳಿರ್ತಾರೆ, ಪ್ರಿಫರೆನ್ಷಿಯಲ್ ಅಡ್ಸಾರ್ಪ್ಷನ್ ಥಿಯರಿ. when we got two different types of cations and two different types of anions, whether all the cations and all the anions get neutralized at the electrodes andre no, only one type of cation as on as only one type of anion get neutralized at the electrode. ಅದನ್ನ ನೋಡೋಣ ಯಾವ್ಯಾವ ಅಂತ. ಆ್ಯನೋಡ್ ಅಂದರೆ ನಥಿಂಗ್ ಬಟ್ ಆಕ್ಸಿಡೇಷನ್. ನೋಡಪ್ಪ, ಆ್ಯನೋಡ್ ಹತ್ರ ಎರಡು ರಾಡಿಕಲ್ಸ್ ಇದೆ, ಒಂದು OH ಮೈನಸ್ಸು, ಇನ್ನೊಂದು SO4 2 ಮೈನಸ್. Sulfate ion possess high discharge potential value compared to OH minus ion. OH minus ion ಗೆ low discharge potential value ಇದೆ. ಯಾವುದು ಕಂಪೇರ್ ಮಾಡಿದಾಗ ಸಲ್ಫೇಟ್ ಎಲ್ಲಿ ಕಲಿಸಿರ್ತೀರ ಸರ್ ಅಂದರೆ ದಯವಿಟ್ಟು ಎಲೆಕ್ಟ್ರೋಕೆಮಿಕಲ್ ಸೀರೀಸ್ನ ಸ್ವಲ್ಪ ಫಾಲೋ ಮಾಡಿ. OH minus ion possess low discharge potential when compared to sulfate. Therefore it get discharge at the respective electrode. ಹೆಂಗೆ? It undergoes oxidation by liberating oxygen, water plus 4 electrons. ಹೋಯ್ತಾ? ಸೊ ಆಕ್ಸಿಡೇಷನ್ ಆಯಿತು. ನೆಕ್ಸ್ಟ್ ಕ್ಯಾಥೋಡ್ಗೆ ಬರೋಣ. ಆ್ಯನೋಡ್ ಹತ್ರ ಆಕ್ಸಿಡೇಷನ್ ಆಯಿತು ಅಂದರೆ ಆಟೋಮೆಟಿಕ್ಲಿ ಕ್ಯಾಥೋಡ್ ಹತ್ರ ನಡಿಬೇಕಾಗಿರೋದೇನು? ರಿಡಕ್ಷನ್. ಸೊ ಅಟ್ ರಿಡಕ್ಷನ್ here also we got two ions. One is Cu2 plus and another one is H plus. Whether both the cations get deposited at the electrode? No, only one cation. ಯಾವುದು? Cu2 plus ion, because it also possesses low discharge potential value. So Cu2 plus, to reduce two positive charge I require 2 electrons, but how many electrons get liberated here? 4. I should have to use all the 4 electrons. ಇಲ್ಲಿ ಎಷ್ಟು ಎಲೆಕ್ಟ್ರಾನ್ ಲಿಬರೇಟ್ ಆಗಿರುತ್ತೋ ಅಷ್ಟು ಎಲೆಕ್ಟ್ರಾನ್ ಇಲ್ಲಿ ನಾನು ರಿಡ್ಯೂಸ್ ಮಾಡಲೇಬೇಕಾಗತ್ತೆ. ಸೊ ಇಲ್ಲಿ 2 Cu2 ಪ್ಲಸ್ ಅಂತಾನೆ ಬಂತು. ಹಾಗಾದರೆ ಸೊಲ್ಯೂಷನ್ಸಲ್ಲಿ OH ಮೈನಸ್ ಅಯನ್ ಕಾಪರ್ ಅಯನ್ ಕಾನ್ಸಂಟ್ರೇಷನ್ ಕಡಿಮೆ ಆಯಿತು, H ಪ್ಲಸ್ ಅಯನ್ ಕಾನ್ಸಂಟ್ರೇಷನ್ ಏನಾಯಿತು? ಜಾಸ್ತಿ ಆಯಿತು. H ಪ್ಲಸ್ ಅಯನ್, if concentration of H plus ion increases, we know that pH is always equal to negative logarithmic of concentration of H plus ion. Automatically pH value ಏನಾಗುತ್ತೆ? Decreases. The pH value decreases. So B is the right option. It is also electrochemistry problem. ಎಲೆಕ್ಟ್ರೋಕೆಮಿಸ್ಟ್ರಿಯಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಜಾಸ್ತಿ ಕೇಳ್ತಾರೆ. ಫಸ್ಟ್ ಕೇಸಲ್ಲಿ ಏನು ಹೇಳ್ತಿದ್ದಾನೆ? Mn plus 7 should get reduced to Mn plus 2. ಹಾಗಾದ್ರೆ ಅದು 5 ಎಲೆಕ್ಟ್ರಾನ್ಸ್ನ ಅಬ್ಸರ್ವ್ ಮಾಡುತ್ತೆ, Mn plus 2 ಆಗುತ್ತೆ. ಸೆಕೆಂಡ್ ಕೇಸಲ್ಲಿ Mn plus 4 should get reduced to Mn plus 2 ಅಂದಿದ್ದಾನೆ. ಸೊ ಇಟ್ ಗೇನ್ಸ್ 2 electrons and get converted into Mn plus 2. ಸೊ ಇವೆರಡನ್ನು ನಾನು ಸಾಲ್ವ್ ಮಾಡಿದಾಗ ನನಗೇನು ಬರಬೇಕಪ್ಪ? Mn plus 7 gaining 3 electrons, it should get converted into Mn plus 2 ಅಂತ ಹೇಳಿದ್ದಾನೆ. plus 4, sorry. So ಇದನ್ನು equation 1 ತಗೊಳ್ಳಿ, 2 ತಗೊಳ್ಳಿ, 3. How the equation 3 is obtained means equation 3 is exactly equal to equation 1 minus 2. If you simplify it like this, you will get the answer. And we know that delta G naught is always equal to minus N E naught F. This is the mathematical relationship between standard free energy change and electrode potential value of manganese. ಆಯ್ತಾ? So substitute in this case. So delta G naught 3 is equal to delta G naught 1 minus delta G naught 2. So illu barana minus N3 E naught 3 F is equal to minus N1 E naught F minus of minus N2 E2 naught F. ಈಗ ಎಲ್ಲ ಮೈನಸ್ ಫ್ಯಾಕ್ಟರ್ನ ಸಿಂಪ್ಲಿಫೈ ಮಾಡಿದ್ರೆ factorial of ತೆಗೆದ್ರೆ I can rewrite this equation as N3 E3 naught is equal to E1 naught into N1 minus E2 naught into N2. So N3 ಅಂದರೆ ಎಷ್ಟಿದೆಯಪ್ಪ? 3 electrons ಇದೆ. So 3 into E naught 3 is equal to E1 ಎಷ್ಟು ಕೊಟ್ಟಿದೆ ನೋಡಿ ಇಲ್ಲಿ? 1.5 into N1 ಅಂದರೆ 5 electrons minus of E2 ಎಷ್ಟು ಕೊಟ್ಟಿದ್ದಾನೆ? 1.2 into N2 ಅಂದರೆ 2 electrons. So finally what is the E naught 3 value? It becomes 1.7 volt. So option B is the right answer. Now question is very simple. Plot the graph half-life versus initial concentration of the reactant ಅಂತ ಹೇಳಿದಾನೆ.
ಸೊ ಇದು ಟಿ ಹಾಫು, ಇದು ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಅನ್ಕೊಳ್ಳೋಣ. ಕಂಡೀಷನ್ ಹೇಳಿದಾನೆ ವಿ ಶುಡ್ ಹ್ಯಾವ್ ಟು ಗೆಟ್ ಎ ಸ್ಟ್ರೈಟ್ ಲೈನ್ ಪ್ಯಾರಲ್ ಟು ದ ಎಕ್ಸ್ ಆಕ್ಸಿಸ್. ವಿ ಶುಡ್ ಹ್ಯಾವ್ ಟು, ಇದು ಎಕ್ಸ್ ಆಕ್ಸಿಸು, ಇದು ವೈ ಆಕ್ಸಿಸ್ ಅಂದರೆ ಐ ಶುಡ್ ಹ್ಯಾವ್ ಟು ರೆಪ್ರೆಸೆಂಟ್ ಎ ಸ್ಟ್ರೈಟ್ ಲೈನ್ ಪ್ಯಾರಲ್ ಟು ದ ಎಕ್ಸ್ ಆಕ್ಸಿಸ್. ದೆನ್ ವಾಟ್ ಈಸ್ ದ ಯೂನಿಟ್ ಆಫ್ ರೇಟ್ ಕಾನ್ಸ್ಟೆಂಟ್ ಕೆ ಅಂತ ಕೇಳಿದಾನೆ. ಫಸ್ಟ್ ಐ ನೀಡ್ ಟು ಫೈಂಡ್ ಔಟ್ ವಾಟ್ ಈಸ್ ದ ಆರ್ಡರ್ ಆಫ್ ರಿಯಾಕ್ಷನ್. T of is inversely proportional to, or I can also write it as T is E of is equal to 0.693 divided by what you can write K. So what does it indicate? Half-life of first order reaction is independent of initial concentration of the reactant. ಈ ಗ್ರಾಫ್ ನೋಡ್ತಾನೆ ಹೇಳ್ಬಿಡ್ಬೋದು, ಹಾಫ್ ಲೈಫ್ ವೇರಿ ಆದ್ರೂ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ವೇರಿ ಆದ್ರೂ ಹಾಫ್ ಲೈಫ್ ಏನಾಗಿದೆ ಕಾನ್ಸ್ಟೆಂಟ್ ಆಗಿ ನಿಂತಿದೆ. ದೇರ್ ಫಾರ್ ಇಟ್ ಫಾಲೋಸ್ ಫಸ್ಟ್ ಆರ್ಡರ್ ರಿಯಾಕ್ಷನ್. ಇಫ್ n is equal to 1 ಅಂದರೆ k is equal to we know that mole per liter to the power of 1 minus n per second. 1 minus n means 0. Anything to the power of 0 is 1. Therefore unit of rate constant is per second. The mass of silver chloride is precipitated. Silver chloride form ಆಗಬೇಕು ಯಾವಾಗ? When a solution containing 11.70 grams of NaCl is added with the solution of 3.4 grams of silver nitrate. Law of chemical combination. First year PUC ಇದು ಸ್ಟಾಕ್ಯೋಮೆಟ್ರಿ. ಏನು ಹೇಳ್ತಿದ್ದಾನೆ? When NaCl on treated with AgNO3 ಏನೇನು ಬರುತ್ತಪ್ಪ? ಸೊ ಸ್ಪ್ಲಿಟ್ ಮಾಡೋಣ. Na ಪ್ಲಸ್ಸು Cl ಮೈನಸ್ಸು, Ag ಪ್ಲಸ್ಸು NO3 ಮೈನಸ್ಸು, ಪ್ಲಸ್ಸು ಮೈನಸ್ಸು ಕಂಬೈನ್ ಆಗುತ್ತೆ. AgCl ಪ್ಲಸ್ NaNO3. ಇದು ವಾಟರ್ ಸಾಲ್ಯುಬಲ್ಲು, ಇದು ವಾಟರ್ ಇನ್ಸಾಲ್ಯುಬಲ್ಲು. ಅಕಾರ್ಡಿಂಗ್ ಟು ದ ಇಕ್ವೇಷನ್ 1 mole of NaCl combines with 1 mole of this silver nitrate to form 1 mole of AgCl. ಬಟ್ ಇಲ್ಲಿ ಗ್ರಾಮ್ಸಲ್ಲಿ ಕೊಟ್ಟಾನೆ. 11.7 divided by 58.5 ತಗೊಂಡ್ರೆ ಇದು 0.2 mole ಆಗುತ್ತೆ. ಇದಕ್ಕೆ ಬರೋಣ. ಇದೆಷ್ಟು ಕೊಟ್ಟಾನೆ? 3.4 divided by silver 108, 16 3s of 42 plus 14 170. ಇದು ಎಷ್ಟಾಗತ್ತಪ್ಪ ಅಂದರೆ 0.02 ಮೋಲ್ ಆಗೋಗುತ್ತೆ ಮಕ್ಕಳೇ. ಹಾಗಾದ್ರೆ ಇದೆಷ್ಟು ಬರುತ್ತೆ ಅಂತ ಕೇಳೋಣ ಅಷ್ಟೇ. ಇವೆರಡರಲ್ಲಿ ಯಾವ್ದು ಜಾಸ್ತಿ ಇದೆ? ಕಾನ್ಸಂಟ್ರೇಷನ್ ಆಫ್ NaCl is greater than concentration of AgNO3. therefore AgNO3 acts as a limiting reagent. ಏನು limiting reagent ಅಂದರೆ a reactant which is present in lesser amount compared to another reactant and which get completely consumed into product. And the mass of the product is exactly equal to the mass of the limiting reagent get consumed. ಯಾವ ರಿಯಾಕ್ಟೆಂಟು ಕಡಿಮೆ ಅಮೌಂಟಲ್ಲಿದ್ದು ಅದು ಕಂಪ್ಲೀಟ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗುತ್ತೋ then the mass of the product is exactly equal to the mass of the limiting reagent ಅಥವಾ mass of the limiting that reactant. that is called as limiting reagent. ಹಾಗಾದರೆ ನನಗೆ ಪ್ರಾಡಕ್ಟ್ ಫಾರ್ಮೇಷನ್ ಎಷ್ಟು ಬರ್ತಾ ಇರುತ್ತೆ? 0.02 moles of silver chloride ಬರುತ್ತೆ, ಬಟ್ ನಾಟ್ 0.2. we know that number of moles is equal to weight by mass, or mass of silver chloride is equal to number of moles ಎಷ್ಟಿದೆ ಮಕ್ಕಳೇ? 0.02 into weight of silver chloride 108 plus 35.5 ಮಾಡಿದಾಗ I get nearly 2.87 grams. so option B is the right answer. now I got two particles A and B which are in motion. ಎರಡು motion ಅಲ್ಲಿ ಇದೆ. if the wavelength associated with the A is lambda A ಕೊಟ್ಟಾನೆ 33.33 mm. sorry not mm, it is nanometer ಇದ್ದು what is the wavelength associated with the B? what is the wavelength associated with the B? if the momentum of B is 1/3 of A, if PA is equal to PB is equal to 1/3 of PA ಅಂತ ಕೊಟ್ಟವನೆ momentum. ಓಕೆನಾ? we know that lambda is equal to h divided by mv, Planck's constant, mass into velocity, nothing but momentum. so lambda b is equal to PA by PB. lambda value they are given how much? 33.33 nanometer divided by lambda b is equal to PA. I will write like that only. so sorry, it's not PA. this becomes 1 minute. h divided by PA, h divided by PB.
So H and H get cancelled. Therefore, we will write this one as PB by PA, or what is meant by PB? 1/3 of PA divided by PA. Momentum get cancelled. Therefore, wavelength B is equal to 33.33 into 3 becomes 99.99 nanometer. We know that 1 nanometer is equal to 10 to the power of minus 9 meter. Because units are in meter, I need to convert nanometer into meter. Therefore, wavelength of B is equal to 99.99 into 10 to the power of minus 9 meter. But they are given in terms of minus 7 or minus 8. So what I will do, I will jump the digit towards the left hand side. 2 digits jump madistini. It becomes 10 to the power of plus 2. Therefore, lambda B is equal to 0.999 into 10 to the power of minus 7 meter, which is almost equal to 1 into 10 to the power of minus 7 meter. So option D is the right answer. D option correct agide. Idu inorganic question. The first ionization enthalpy of the following elements: carbon, nitrogen, silicon, phosphorus. Nitrogen, phosphorus ಅಲ್ಲಿ half filled configuration. So automatically half filled elements possess greater ionization enthalpy. Nitrogen. ಅದಾದ್ಮೇಲೆ next carbon but not phosphorus. ಯಾಕಪ್ಪ ಅಂದರೆ as we move down the group, atomic radius increases, ionization energy decreases. ಹಾಗಾದಕ್ಕೋಸ್ಕರ ಕಾರ್ಬನ್ ನೆಕ್ಸ್ಟ್ ಅಂದರೆ ನೆಕ್ಸ್ಟ್ ಅದಾದಮೇಲೆ ಕಾರ್ಬನ್ ಆದಮೇಲೆ ಫಾಸ್ಫರಸ್ ಆದಮೇಲೆ ಸಿಲಿಕಾನ್. ಇದು ಜಿಗ್ಜ್ಯಾಗು. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೈಟ್ರೋಜನ್, ಕಾರ್ಬನ್, ಫಾಸ್ಫರಸ್, ಸಿಲಿಕಾನ್. ಕ್ವಶನ್ ತುಂಬ ಸಿಂಪಲ್ ಆಗಿದೆ ಮಕ್ಕಳೇ. Solubility of silver chloride is least in which case? Silver chloride, it is a weak electrolyte which undergo dissociation in water to form Ag plus and Cl minus ion. So pure water ಇಷ್ಟೇ ಇರೋದು. NaCl ತಗೊಂಡ್ರೆ ಓನ್ಲಿ 1 ಕ್ಲೋರೈಡ್ ಅಯಾನ್ ಪ್ರೊಡ್ಯೂಸ್ ಮಾಡುತ್ತೆ. ಬೇರಿಯಂ ಕ್ಲೋರೈಡ್ ತಗೊಂಡ್ರೆ 2 ಕ್ಲೋರೈಡ್ ಅಯಾನ್ಸ್ ಪ್ರೊಡ್ಯೂಸ್ ಮಾಡುತ್ತೆ. ಅಲ್ಯೂಮಿನಿಯಂ ಕ್ಲೋರೈಡ್ ತಗೊಂಡ್ರೆ 3 ಕ್ಲೋರೈಡ್ ಅಯಾನ್ ಪ್ರೊಡ್ಯೂಸ್ ಮಾಡುತ್ತೆ. ಹಾಗಾದ್ರೆ ಅಲ್ಯೂಮಿನಿಯಂ ಕ್ಲೋರೈಡ್ ಇಸ್ ಎ ಸ್ಟ್ರಾಂಗ್ electrolyte which undergo complete dissociation to form Al3 plus plus 3Cl minus ion. So I think you have studied common ion effect. The degree of dissociation of weak electrolyte suppressed by the addition of strong electrolyte which containing common ion is called as common ion effect. Means in this solution, dissociation of AgCl is maximally suppressed by aluminum chloride when compared to barium chloride as well as sodium chloride. So option D is the right answer. Okay students, ಇದು ಲಾಸ್ಟ್ ಕ್ವೆಶ್ಚನ್. ಫಸ್ಟ್ 20 ಕ್ವೆಶ್ಚನ್ಸ್ ಅಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಈಕ್ವೇಷನ್ ಡಸ್ ನಾಟ್ ರೆಪ್ರೆಸೆಂಟ್ ಚಾರ್ಲ್ಸ್ ಲಾ? ಚಾರ್ಲ್ಸ್ ಲಾ ಅಂದ್ರೆ ಏನು ಮಕ್ಕಳೇ? ವಾಲ್ಯೂಮ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್ ಅಟ್ ಕಾನ್ಸ್ಟೆಂಟ್ ಪ್ರೆಷರ್, ಅಥವಾ V by T is equal to K. ಸೊ ಇಲ್ಲಿದೆ ಅಪ್ಲೈ ಲಾಗ್ ಆನ್ ಬೋತ್ ಸೈಡ್ಸ್. ಲಾಗ್ V is equal to ln K ಪ್ಲಸ್ ln T ಇದೆಯಾ ನೋಡಿ. ಲಾಗ್ V is equal to log ಇದೆ. ಇದನ್ನು ತಿರುಗಿಸಿ ಬರಿತೀನಿ. ಲಾಗ್ ಕೆ ಇಸ್ ಈಕ್ವಲ್ ಟು ಲ್ಯಾನ್ ವಿ ಮೈನಸ್ ಲ್ಯಾನ್ ಟಿ ಇದೆಯಾ? ಇಲ್ಲ. ಹಾಗಾದ್ರೆ ಇದು ರಾಂಗು. ಸೊ ನಾಟ್ ಅಂದರೆ ಇದು ಬರುತ್ತೆ. ಹೇಗೆ ಸರ್ ಅಂದರೆ ಈಗ ವಿ ಟಿನ ಡಿಫ್ರೆನ್ಷಿಯೇಟ್ ಮಾಡಿ, ದಿಸ್ ಈಕ್ವೇಷನ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಡಿ ಆಫ್ ಲ್ಯಾನ್ ವಿ ಬೈ ಡಿ ಟಿ ಈಸ್ ಆಲ್ವೇಸ್ ಈಕ್ವಲ್ ಟು, ಇದು ಕಾನ್ಸ್ಟೆಂಟ್, ಇದಾಗಲ್ಲ, 1 by T. ಸೊ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ ಸ್ಟೂಡೆಂಟ್ಸ್, ಐ ಥಿಂಕ್ ಯು ಹ್ಯಾವ್ ಬೀನ್ ಅಂಡರ್ಸ್ಟುಡ್ ಮೈ ಕ್ಲಾಸ್. ನೀಟಾಗಿ ಅರ್ಥ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಹ್ಯಾವ್ ಎ ನೈಸ್ ಡೇ.